ಎಸ್ ರಾಜೇಂದ್ರ ಸರ್, ಈಗ ಒಂದೇ ಒಂದು ಸೀಟು, ನಮ್ಮ ಮೇಲ್ನೋಟಕ್ಕೆ ಒಂದು ಸೀಟು ಮಾತ್ರ ಕಾಂಗ್ರೆಸ್ ತೋರಿಸ್ತಾ ಇದೆ. ಯಾಕೆ ಕಾಂಗ್ರೆಸ್ನಲ್ಲಿ ಈ ತರ ಆಗ್ತಾ ಇದೆ ಅಂತ ಹೇಳೋದಾದ್ರೆ ಸರ್? ಯಾಕೆಂತ ಹೇಳಿದ್ರೆ ಅವರಲ್ಲಿ ಅವ್ರದೇ ಆದಂತ ಕೆಲವು ಏನೇನೋ ಸಿದ್ಧಾಂತಗಳು, ಏನೇನೋ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಇರುತ್ತೆ. ಇದು ಬರೀ ಕಾಂಗ್ರೆಸ್ ಒಂದೇ ಅಲ್ಲ, ನೀವು ಯಾವುದೇ ಪಾರ್ಟಿ ತಗೊಂಡ್ರು ಕೂಡ ಈ ರೀತಿಯಾದಂತ ಕಸರತ್ತುಗಳಿರತ್ತೆ. ಈಗಾಗಲೇ ಹೇಳಿದ್ರು, ಅದು ಫೇರ್ ಡೆಮಾಕ್ರಸಿನಲ್ಲಿ ಬರುತ್ತೆ. ಈಗಾಗಲೇ ಒಬ್ಬ ಇವರು ಮಾತಾಡ್ತಾ ಇದ್ದಾಗ ಗೆಸ್ಟು, ಫೇರ್ ಡೆಮಾಕ್ರಸಿನಲ್ಲಿ ಪಾರದರ್ಶಕ ಪ್ರಜಾತಂತ್ರ ಮತ್ತೆ ಬಹಳ ಮುಕ್ತವಾದಂತಹ ಒಂದು ಪ್ರಜಾತಂತ್ರದ ಒಂದು ಅನುಗಟ್ಟಿನಲ್ಲಿ, ಚೌಕಟ್ಟಿನಲ್ಲಿ ಮಂತ್ರಿಮಂಡಲ, ಮಂತ್ರಿ ಸಂಪುಟ ರಚನೆ ಆದಾಗ ಈ ಎಲ್ಲ ಆಶಯಗಳು ಈಡೇರುತ್ತೆ. ಸರಿ, ಈ ವ್ಯವಸ್ಥೆಯೇ ಭ್ರಷ್ಟ ಆಗಿರ್ಬೇಕಾಗಿರ್ತಕ್ಕಂಥ ರೀತಿನಲ್ಲಿ ನಮಗೆ ನಿರಾಶನೆ ಕಾದಿರೋದು. ಆನ್ ದ ಮೆರಿಟ್ಸ್ ಯಾರು ಇವತ್ತು ನಿಮ್ದು ನೋಡ್ಕೊಡ್ತಾ ಇಲ್ಲ. ಬೆರಳೆಣಿಕೆ ಅಷ್ಟು ಇರ್ತಾರೆ. ಕೃಷ್ಣ ಒಂದು 20-30 ಜನ ಕ್ಯಾಬಿನೆಟ್ ಅಲ್ಲಿ ಮೆರಿಟ್ಸ್ ಮೇಲೆ ಆಯ್ಕೆ ಆಗ್ತಕ್ಕಂಥವ್ರು 3 ಜನ ಆದ್ರೆ ಇನ್ನು ಉಳಿದವರ ಕಥೆ ಯಾಕೆ ಇವತ್ತು ನಾವು ಚರ್ಚೆ ಮಾಡ್ಬೇಕು ಈ ವಿಚಾರ? ಹಾಗಾದ್ರೆ ಇದು ಒಂದು ರೀತಿನಲ್ಲಿ ವ್ಯವಸ್ಥೆಯೇ ಒಂದು ರೀತಿಯಲ್ಲಿ ಭ್ರಷ್ಟಮಯ ಮಾಡಿರ್ತಕ್ಕಂಥ ರೀತಿ ಆಗಿರ್ಬೇಕಾದ್ರೆ ಇವರು ಯಾರಿಗೆ ಇವತ್ತು ಎಡತಾಕಿ ಏನು ಬೆನ್ನಿಗೆ ಬಿದ್ದು ನನಗೆ ಮಂತ್ರಿ ಬೇಕೇ ಬೇಕು ಅಂತಕ್ಕಂಥವ್ರಿಂದ ಏನ್ ನಿರೀಕ್ಷೆ ಮಾಡೋಣ ನಾವು ಈ ದೇಶದಲ್ಲಿ? ಒಬ್ಬ ಮಂತ್ರಿ ಹೇಳ್ತಾ ಇದ್ದಾರೆ ನನಗೆ ಖಾತೆನೆ ಬೇಡ ಈಗ ಅಂತ ಹೇಳ್ಬಿಟ್ಟು. ಅವ್ರಿಗೆ ಹೆವಿ ಆಗಿದೆಯೋ ಗೊತ್ತಿಲ್ಲ, ಅನುಭವಿ ಅವ್ರು ಹೇಗೆ ಜಲಸಂಪನ್ಮೂಲ ನಿರ್ವಹಣೆ ಮಾಡ್ಬೇಕಲ್ಲ. ಯಾರಿಗೋಸ್ಕರ ಇವರು ಮಂತ್ರಿಗಳಾಗ್ತಾ ಇದ್ದಾರೆ ಅದು ಕೂಡ ಮುಖ್ಯ ಆಗುತ್ತಲ್ಲ. ಏನು ಅವರವರ ಹಿತಾಸಕ್ತಿಗಳಿಗೋಸ್ಕರ ಅವ್ರ ಆಯ್ಕೆ ಮಾಡಿಕೊಂಡು ಖಾತೆಗಳ ನಿರ್ವಹಣೆ ಮಾಡೋದ ಅಲ್ಲ. ಇದು ವ್ಯವಸ್ಥೆ ಅಂತ ಹೇಳಿದಾಗ ಹಾಗಾದ್ರೆ ಇಷ್ಟೆಲ್ಲ ಡ್ರಾಮಾ ಯಾಕೆ ಬೇಕಿತ್ತು? ಅವ್ರವ್ರ ಸೂಚನೆ ಮಾಡಿರ್ತಕ್ಕಂಥ ಮಂತ್ರಿಗಳು ತಗೊಂಡಿದ್ದಿದ್ರೆ ಅದು ಫೇರ್ ಡೆಮಾಕ್ರಸಿ ಕೆಳಗಡೆ ಬರುತ್ತೆ. ಈಗ ಡು ಯು ಮೀನ್ ಟು ಸೇ ದೇರ್ ಇಸ್ ಅ ಫೇರ್ ಡೆಮಾಕ್ರಸಿ ಇನ್ ದಿಸ್ ಕಂಟ್ರಿ ರೇದರ್? ಏನು ಕುದುರೆ ಆಟ, ಏನು ಜೂಜಾಟ, ಏನು ಕುದುರೆ ವ್ಯಾಪಾರ? ಇದನ್ನ ಯಾವ ರೀತಿ ಅರ್ಥ ಮಾಡೋಣ ರೀ? ಇದನ್ನ ಅರ್ಥ ಮಾಡ್ಕೋಬೇಕಲ್ಲ. ಯಾಕೆ ಅಂತ ಹೇಳಿದ್ರೆ ಜನ ಇವತ್ತು ಬೇಸತ್ತು ಹೋಗಿದ್ದಾರೆ ಇಂಥವೆಲ್ಲ ನೋಡಿ. ಜನರ ಆಕ್ರೋಶ ಇಂಥದಕ್ಕೆಲ್ಲ ಜನರು ತಿರುಗಾಟ ಕೊಡ್ತಾರೆ ಅಂತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಫೇರ್ ಡೆಮಾಕ್ರಸಿನಲ್ಲಿ ಇಂಥವೆಲ್ಲ ಆಗೋದಿಲ್ಲ ಅಂತಕ್ಕಂಥದ್ದು. ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಮೊದಲನೇದಾಗಿ. ಹಾಗಾಗಿ ಇದು ಕೇವಲ ಒಂದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿ ನಾನು ಹೇಳ್ತಾ ಇಲ್ಲ. ಎಲ್ಲ ಪಕ್ಷಗಳಲ್ಲಿ ಈ ರೀತಿಯಾದಂತಹ ಒಂದಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ದೌರ್ಬಲ್ಯ ಏನು ಅಂತ ಹೇಳಿದ್ರೆ ಅದೇ ಈಗ ಬಿಜೆಪಿನಲ್ಲಿ ಆಗಿದ್ರೆ ಹಿಂಗ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಪಕ್ಷ ಬಹಳ ಸದೃಢವಾಗಿದೆ ಕೇಂದ್ರ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಹಾಗಾಗಿ ಅಲ್ಲಿ ಹೇಳಿದ ಮಾತು ಕೇಳೋರಿದ್ದಾರೆ. ಇಲ್ಲಿ ಇವತ್ತು ಯಾರ ಮಾತು ಯಾರು ಕೇಳಬೇಕು? ಯಾರು ಇವರಿಗೆ ಇಲ್ಲಿ ಡೈರೆಕ್ಷನ್? ಸುರ್ಜೇವಾಲಾ ಮಾತು ಕೇಳ್ಬೇಕಾ? ಖರ್ಗೆ ಮಾತು ಕೇಳ್ಬೇಕಾ? ರಾಹುಲ್ ಗಾಂಧಿ ಮಾತು ಕೇಳ್ಬೇಕಾ? ಯಾರು ಇವರಿಗೆ ಲೀಡರ್ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಗೊಂದಲಮಯ ವಾತಾವರಣದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಮತ್ತೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ, ಆಡಳಿತಾರೂಢ ಪಕ್ಷ ಕೂಡ ಇವತ್ತು ಗೊಂದಲಮಯ ಸ್ಥಿತಿಯಲ್ಲಿ ಇರಬೇಕಾದ್ರೆ ನಿಮಗೆ ಈ ಫೇರ್ ಡೆಫಿನೇಷನ್ಸ್ ಎಲ್ಲ ಉಲ್ಟಾ ಪಲ್ಟಾ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಷ್ಟೇ.